ನಮಸ್ಕಾರ. ಹಳೆ ಬಟ್ಟೆಗಳಿದ್ರೆ ಸಾಕು, ಮನೆಯಲ್ಲೇ ತುಂಬಾನೇ ಈಸಿಯಾಗಿ ಮ್ಯಾಟ್ ಮಾಡ್ಕೊಬಹುದು. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತರಕಾರಿ ಹಾಕೋ ಒಂದು ಬುಟ್ಟಿ ತಗೊಂಡಿದ್ದೀನಿ. ಇನ್ನೂ ಅಗಲವಾಗಿರೋ ಬುಟ್ಟಿ ಇದ್ರೆ ಬೇಕಾದ್ರೆ ತಗೋಬಹುದು. ತರಕಾರಿ ಹಾಕೋ ಬುಟ್ಟಿ ತಗೊಂಡು ಅದಕ್ಕಾಗಷ್ಟು ಸ್ವಲ್ಪ ಬಟ್ಟೆ ಪೀಸ್ಗಳನ್ನ ಕಟ್ ಮಾಡ್ಕೊಳ್ಳಿ. ಆ ಸೈಡ್ ನಿಂದ ಈ ಸೈಡ್ಗೆ ಎರಡೆರಡು ಗಂಟೆ ಹಾಕೊಳ್ಳಿ ಬಟ್ಟೆ ಪೀಸ್ನ. ಎಲ್ಲಾನು ಅಷ್ಟೇ 7 ಪೀಸ್ ನಾನು ಹಾಕೊಳ್ತಾ ಇದೀನಿ. ಇದೇ ತರನೇ 7 ಪೀಸ್ನು ಅಷ್ಟೇ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಹಾಕೊಳ್ಳಿ. ನಾನು ವಿಡಿಯೋದಲ್ಲಿ ತೋರಿಸ್ತಾ ನೋಡಿ. ಇದೇ ತರನೇ ತರಕಾರಿ ಬುಟ್ಟಿಗೆ ಹೋಲ್ಸ್ ಬಂದಿರುತ್ತಲ್ಲ, ಹೋಲ್ಸ್ ಅಲ್ಲೇ ಬಟ್ಟೆ ಸೇರಿಸ್ಬಿಟ್ಟು ಎರಡೆರಡು ಗಂಟೆ ಹಾಕೊಳ್ಳಿ. ಎಲ್ಲಾ ಪೀಸ್ನು ಅಷ್ಟೇ ಇದೇ ತರನೇ ಹಾಕ್ಬಿಟ್ಟು ಎರಡೆರಡು ಗಂಟೆ ಹಾಕೊಳ್ಳಿ. ನಾನೆಲ್ಲಾನು ಹಾಕ್ಬಿಟ್ಟು ತೋರಿಸ್ತಾ ನೋಡಿ. ನಿಮ್ಮ ಮನೆಯಲ್ಲಿ ಟೀ ಶರ್ಟ್ ಆಗ್ಲಿ, ಸೀರೆ ಆಗ್ಲಿ, ವೇಲ್ ಆಗ್ಲಿ, ಹಳೆಯದು ಬಟ್ಟೆಗಳು ಸ್ವಲ್ಪ ಸ್ವಲ್ಪ ಅರ್ಧೋಗ್ಬಿಟ್ಟಿದ್ರೆ, ಶೇಡ್ ಆಗ್ಬಿಟ್ಟಿದ್ರೆ ಅದನ್ನ ಯೂಸ್ ಮಾಡ್ತೀರಾ ಇಟ್ಬಿಟ್ಟಿರ್ತೀವಲ್ಲ, ಆ ಬಟ್ಟೆಯಿಂದ ಈ ತರ ತುಂಬಾನೇ ಈಸಿಯಾಗಿ ಮ್ಯಾಟ್ ಮಾಡ್ಕೊಬಹುದು. ಒಂದ್ ಬಟ್ಟೆ ಪೀಸ್ ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. 1-2 ಇಂಚಷ್ಟು 3 ಇಂಚಷ್ಟು ಕಟ್ ಮಾಡ್ಕೊಂಡ್ಬಿಟ್ಟು ಒಂದ್ ಬಟ್ಟೆ ಪೀಸ್ ತಗೊಳ್ಳಿ. ಒಂದ್ ಬಟ್ಟೆಗೆ ಇದೇ ತರನೇ ಗಂಟು ಹಾಕೊಳ್ಳಿ. ಸೂಜಿ ದಾರದಲ್ಲಿ ಏನು ಹೊಡೆಯೋಷ್ಟಿರೋದಿಲ್ಲ. ಬಟ್ಟೆನ ಉದ್ದಕ್ಕಿರುತ್ತಲ್ಲ ಅದನ್ನ ರೌಂಡ್ ಆಗಿ ಸುತ್ಕೊಂಡ್ಬಿಟ್ಟು ನಾವು ಮಧ್ಯಕ್ಕಿರುತ್ತಲ್ಲ ಅಲ್ಲಿ ಆ ಸೈಡ್ ನಿಂದ ಈ ಸೈಡ್ಗೆ ಪಟ್ಟಿ ಮಧ್ಯದಲ್ಲಿ 4 ಹತ್ರ ಸೇರ್ಸ್ಕೊಂಡು ಒಳಗಡೆಯಿಂದ ಕೆಳಕ್ಕೆ ತೆಗೆದುಕೊಂಡು ಈ ತರ ಮಾಡ್ಕೊಳ್ಳಿ. ಮತ್ತೆ ಉದ್ದವಾಗಿರುತ್ತಲ್ಲ ಬಟ್ಟೆ ಅದನ್ನ ನಾನು ಸುತ್ಕೊಂಡ್ಬಿಟ್ಟು ಒಂದ್ ರೌಂಡ್ ಬರ್ಬೇಕು. ಒಂದ್ ಪಟ್ಟಿ ಬಿಟ್ಬಿಟ್ಟು ಇನ್ನೊಂದ್ ಪಟ್ಟಿ ಅದ್ರೊಳಗಡೆ ಬಟ್ಟೆ ಸೇರಿಸ್ಕೊಂಡು ಒಂದ್ಸಲ ನಾವು ಒಂದ್ ರೌಂಡ್ ಬಂದಿರ್ತೀವಲ್ಲ ಅದೇ ರೌಂಡ್ ಅಲ್ಲೇ ಎರಡನೇ ಸುತ್ತೂ ಬರ್ಬೇಕು. ಬಟ್ಟೆ ಎಷ್ಟಿರುತ್ತೋ ಅಷ್ಟನ್ನು 3 ರೌಂಡ್ 4 ರೌಂಡ್ ಬಂದ್ರೂ ಎಷ್ಟು ಬಟ್ಟೆ ಇದೆಯೋ ಫಸ್ಟ್ ರೌಂಡ್ ನಾವು ಯಾವ ತರ ಬಂದಿದೀವೋ ಅದೇ ರೌಂಡ್ ಅಲ್ಲೇ ಬರ್ಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ನೋಡಿ. ಇದೇ ತರನೇ ಫಸ್ಟ್ ರೌಂಡ್ ಯಾವ ತರ ಇದೆಯೋ ಕೆಳಗಡೆ ಇನ್ನೊಂದು ಪಟ್ಟಿ ಇರುತ್ತಲ್ಲ ಅದಾಗೆ ಇರ್ಲಿ. ಮತ್ತೆ ಇನ್ನೊಂದು ಬಟ್ಟೆ ಪೀಸ್ ತಗೊಂಡಾಗ ಕೆಳಗಡೆ ಇರೋ ಪಟ್ಟಿನ ಮೇಲೆ ಕೆತ್ಕೊಬಹುದು. ಒಂದು ಬಟ್ಟೆ ಪೀಸು ಖಾಲಿ ಆಗೋವರ್ಗುನು ಫಸ್ಟ್ ಒಂದ್ ರೌಂಡ್ ಆಗಿದೆಯಲ್ಲ ಅದೇ ರೌಂಡ್ ಅಲ್ಲೇ ಬರ್ಬೇಕು. 3 ರೌಂಡ್ 4 ರೌಂಡ್ ಬಂದ್ರೂ ಪರವಾಗಿಲ್ಲ. ಮತ್ತೆ ಬಟ್ಟೆ ಇರುತ್ತಲ್ಲ ಆ ಬಟ್ಟೆ ಲಾಸ್ಟ್ ಎಡ್ಜ್ ಅಲ್ಲಿ ಇನ್ನೊಂದು ಬಟ್ಟೆ ಪೀಸ್ನು ಅಷ್ಟೇ ನಾವು ಮೊದ್ಲು ಯಾವ ತರ ಜಾಯಿಂಟ್ ಮಾಡ್ಕೊಂಡ್ವೋ ಸೂಜಿ ದಾರದಲ್ಲಿ ಏನು ಹೊಲಿಯೋಷ್ಟಿಲ್ಲ, ಚಿಕ್ಕದಾಗಿ ಓಪನ್ ಮಾಡ್ಕೊಂಡು ಇನ್ನೂ ಒಂದು ಬಟ್ಟೆ ಪೀಸ್ನು ಅಷ್ಟೇ ಚಿಕ್ಕದಾಗಿ ಓಪನ್ ಮಾಡ್ಕೊಬೇಕು. ಮತ್ತೆ ಆ ಸೈಡ್ ನಿಂದ ಈ ಸೈಡ್ ಸೇರ್ಸ್ಕೊಂಡ್ ಬಂದ್ರೆ ಸಾಕು ಗಂಟು ಬೀಳುತ್ತೆ. ಬಟ್ಟೆ ಪೀಸು ಉದ್ದವಾಗಿರುತ್ತಲ್ಲ ಅದು ರೌಂಡ್ ಆಗಿ ಸುತ್ಕೊಂಡ್ಬಿಟ್ಟು ಮೊದ್ಲು ನಾವು ರೌಂಡ್ ಬಂದಿರ್ತೀವಲ್ಲ ಕೆಳಗಡೆ ಇನ್ನೊಂದು ಪಟ್ಟಿ ಬಿಟ್ಟಿರ್ತೀವಿ, ಆ ಪಟ್ಟಿ ಕೆಳಗಡೆ ಇನ್ನೊಂದು ರೌಂಡ್ ಬರ್ಬೇಕು. ಇವಾಗ ಇದು ಅಷ್ಟೇ ಬಟ್ಟೆ ಪೀಸು ಲಾಸ್ಟ್ ಆಗೋವರ್ಗುನು ಅದೇ ಪಟ್ಟಿಯಲ್ಲೇ ಬರ್ಬೇಕು. ಇದೇ ತರನೇ ಲಾಸ್ಟ್ ವರ್ಗು ಅಷ್ಟೇ ಮ್ಯಾಟ್ ಫುಲ್ಲು ಎಷ್ಟು ಬಟ್ಟೆ ಪೀಸ್ಗಳು ನೀವು ಕಟ್ ಮಾಡ್ಕೊಂಡಿರ್ತೀರೋ ಆ ಪಟ್ಟಿಗಳನ್ನೆಲ್ಲಾನು ಅಷ್ಟೇ ಒಂದು ಪಟ್ಟಿ ಯಾವ್ದ್ರಲ್ಲಿ ಬಂದಿದೆಯೋ ಸೇಮ್ ಅದೇ ರೌಂಡ್ ಅಲ್ಲೇ ಬರ್ತಾ ಇರ್ಬೇಕು. ಮತ್ತೆ ಇನ್ನೊಂದು ಪಟ್ಟಿ ನಾವು ಜಾಯಿಂಟ್ ಮಾಡ್ಕೊಂಡು ಕೆಳಗಡೆ ಒಂದು ಬಿಟ್ಟಿರ್ತೀವಲ್ಲ ಅದ್ರಲ್ಲಿ ಬರ್ಬೇಕು. ನಾವು ಫಸ್ಟ್ ಯಾವ ತರ ಮಾಡ್ಕೊಂಡಿದೀವೋ ಅದೇ ತರನೇ ಲಾಸ್ಟ್ ವರ್ಗುನು ಮ್ಯಾಟ್ ಫುಲ್ ರೌಂಡ್ ಆಗೋವರ್ಗುನು ಇದೇ ತರನೇ ಮಾಡ್ಕೊಳ್ಳಿ. ನಾನು ಅಷ್ಟೇ ಬೇರೆ ಬೇರೆ ಬಟ್ಟೆ ಪೀಸಲ್ಲಿ ತಗೊಂಡಿದೀನಿ. ನಿಮ್ಮ ಮನೆಯಲ್ಲಿ ಸೀರೆ ವೇಲು ಯಾವ್ದಿದೆಯೋ ಅದರಿಂದಾನೇ ಡಬಲ್ ಕಲರು ಟ್ರಿಬಲ್ ಕಲರ್ ಅಲ್ಲಿ ಬೇಕಾದ್ರೂ ಮಾಡ್ಕೊಬಹುದು. ಲಾಸ್ಟ್ ವರ್ಗುನು ಇದೇ ತರನೇ ಮಾಡ್ಕೊಂಡ್ ಬನ್ನಿ. ಮಾಡ್ಕೊಂಡಿದ್ದಾದ್ಮೇಲೆ ಲಾಸ್ಟ್ ಎಡ್ಜ್ ಅಲ್ಲಿ ಸೀರೆ ಬಟ್ಟೆ ಇರುತ್ತಲ್ಲ ಅದನ್ನ ಸ್ವಲ್ಪ ಹೊಲ್ದ್ಕೊಂಡ್ಬಿಡಿ. ಹೊಲ್ದಿದ್ದಾದ್ಮೇಲೆ 2 ಪಟ್ಟಿನ ನಾವು ಕಟ್ಟಿರ್ತೀವಲ್ಲ ಅದನ್ನ ಬಿಚ್ಚಿಬಿಟ್ಟು 1-2 ಗಂಟು 3 ಗಂಟು ಹಾಕ್ಬಿಟ್ಟು ಅದನ್ನು ಅಷ್ಟೇ ಕತ್ರಿಯಿಂದ ಕಟ್ ಮಾಡ್ಕೊಳ್ಳಿ. ಎಲ್ಲಾ ಪಟ್ಟಿನೂ ಅಷ್ಟೇ ಇದೇ ತರನೇ 2 ಪಟ್ಟಿ ಬಿಚ್ಚಿಬಿಟ್ಟು 2 ಗಂಟು 3 ಗಂಟು ಹಾಕ್ಬಿಟ್ಟು ಎಕ್ಸ್ಟ್ರಾ ಇರೋ ಬಟ್ಟೆನ ಕತ್ರಿಯಿಂದ ಕಟ್ ಮಾಡ್ಕೊಳ್ಳಿ. ಈ ತರ ಮಾಡ್ಕೊಳ್ಳೋದ್ರಿಂದ ನಾವು ಮನೆಯಲ್ಲೇ ಈಸಿಯಾಗಿ ಮ್ಯಾಟ್ ಮಾಡ್ಕೊಂಡು, ಈ ಮ್ಯಾಟ್ ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಇದೆ. ಇನ್ನು ದೊಡ್ಡದು ಬೇಕಾದ್ರೆ ಇನ್ನು ಸ್ವಲ್ಪ ದೊಡ್ಡದು ಅಗಲವಾಗಿರೋ ಬುಟ್ಟಿ ತಗೊಂಡ್ರೆ ಇನ್ನೂ ಸ್ವಲ್ಪ ಅಗಲವಾಗಿರೋದು ಬರುತ್ತೆ. ಈ ತರ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಟೈಮ್ನು ಆಗೋದಿಲ್ಲ, ಸ್ವಲ್ಪ ಸಮಯದಲ್ಲೇ ಮಾಡ್ಕೊಂಡು ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.